ಸರ್, ಈಗ ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲಿ ಕರ್ನಾಟಕ ಸೇಲ್ಸ್ ಟ್ಯಾಕ್ಸ್ ಏನಾದರೂ ಕಡಿಮೆ ಮಾಡಿದ್ರೆ ಜನರ ಹೊರೆ ಕಡಿಮೆ ಆಗಬಹುದು ಅನ್ನೋಂಥ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ ಸರ್. ಹೌದು, ಈಗ ಕೇಂದ್ರ ಸರ್ಕಾರ ಜಾಸ್ತಿ ಮಾಡೋದು, ಕೇಂದ್ರ ಸರ್ಕಾರ ಜಾಸ್ತಿ ಮಾಡೋದು, ನಾವು ಕಮ್ಮಿ ಮಾಡೋದು, ಸಬ್ಸಿಡಿ ಮಾಡೋದು, ಎಲ್ಲಿಗೆ ಇದು ಸಾಧ್ಯ ಇದೆ? ಅವರಿಗೆ ಜನಪರವಾದಂಥ ಚಿಂತನೆಗಳಿಲ್ವಾ? ಕೇಂದ್ರ ಸರ್ಕಾರಕ್ಕೆ ಅವ್ರಿಗೆ ಜವಾಬ್ದಾರಿ ಇಲ್ವಾ? ಅವರೇ ಅಬ್ಸರ್ವ್ ಮಾಡ್ಕೊಳ್ಬೇಕು ಇದನ್ನೆಲ್ಲ. ಅದು ಬಿಟ್ಟು ರಾಜ್ಯ ಸರ್ಕಾರಗಳಿಗೆ ಮೇಲೆ ಈಗಲೇ ಅನೇಕ ಯೋಜನೆಗಳಲ್ಲಿ ಅದು ಮನ್ರೇಗಾ ಇರ್ಬೋದು, JJM ಇರ್ಬೋದು, ಅಥವಾ ನಮಗೆ ಬರ್ತಕ್ಕಂಥ ಟ್ಯಾಕ್ಸು ಡೆವಲ್ಯೂಷನ್ನಲ್ಲಿ ನಮಗೆ ಕೊಡುವಂಥದ್ದನ್ನು ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಕೊಡದೇ ಇರ್ಬೋದು. ಇದೆಲ್ಲ ಮೊದಲೇ ನಮ್ಮ ಮೇಲೆ ಹೊರೆ ಇದೆ. ಅದ್ರ ಜೊತೆಗೆ ಮತ್ತೆ ನೀವು ಪೆಟ್ರೋಲ್ ಡೀಸೆಲ್ ಇದನ್ನು ನೀವು ಮಾಡಿ ಅಂತ ಹೇಳೋಕ್ಕಾಗುತ್ತೆ ಅವ್ರಿಗೆ? ಅವರು ಜವಾಬ್ದಾರಿಯುತವಾಗಿ ಸರ್ಕಾರ ನಡೆಸ್ತಕ್ಕಂಥವ್ರು ಕೇಂದ್ರದಲ್ಲಿ ಮಾಡಬೇಕಾದ್ರೆ ಮುಂಚೆನೇ ಯೋಚನೆ ಮಾಡಬೇಕು. ಇದೆಲ್ಲ ಎಷ್ಟು ಸಾರಿ ಮಾಡಿದ್ದಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ಇದ್ದಾಗ ಅವಾಗ ಏನು ಬೆಲೆ ಇತ್ತು, ಈಗ ಏನು ಬೆಲೆ ಇದೆ, ಇಂಟರ್ನ್ಯಾಷನಲಿ ಬ್ಯಾರೆಲ್ಲಿಗೆ ಬೆಲೆ ಏನಾಗ್ತಾ ಇತ್ತು. ಈಗ ಹೌದು ನಿಜ, ಯುದ್ಧ ಆಗಿದೆ, ಯುದ್ಧ ನಡೀತಾ ಇದೆ ಅಂತ ಹೇಳಿ ಅದನ್ನು ನೀವು ಕೇಂದ್ರ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ವಾ? ಅದು ಮಾಡಬೇಕು. ಎಕ್ಸೈಸ್ ಡ್ಯೂಟಿ ಕಡಿಮೆ ಮಾಡಿದ್ದಾರೆ, ಕರ್ನಾಟಕದಲ್ಲೂ ಕೂಡ ಸೇಲ್ಸ್ ಟ್ಯಾಕ್ಸ್ ಕಡಿಮೆ ಮಾಡ್ಬೋದು ಅಂತ ಇದೆ ಸರ್. ಇಲ್ಲ, ನಮಗೆ ವಿ ನೋ ಹೌ ಟು ಮ್ಯಾನೇಜ್ ಅವರ್ ಫೈನಾನ್ಸಸ್. ನಮಗೆ ಬರಬೇಕಾದದ್ದನ್ನು ನಮಗೆ ಕೊಡಿಯಲ್ಲ, ಅದೆಲ್ಲ ನಾವು ಮ್ಯಾನೇಜ್ ಮಾಡ್ಕೊಳ್ತೀವಿ. ಈಗ ಮನ್ರೇಗಾ ಯೋಜನೆ ನಾವೇ ಅವರು ಹಣ ಕೊಡೋದಿಲ್ಲ, ನೀವು ಮಾಡಬೇಕು 10% ಅಷ್ಟೇ ಅಂತ ಹೇಳುವಾಗ ನಾವೇ ಮಾಡ್ತೀವಿ ಅಂತ ಹೇಳಿ ಹೇಳ್ಕೊಂಡಿದ್ದೇವೆ. ಈಗ ಅದರ ಹೊರೆ ಯಾರು ಮಾಡೋದು? ಜನಪರವಾದಂಥ ಯೋಜನೆಗಳನ್ನು ಅಥವಾ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡೋದಕ್ಕೆ ಅವ್ರಿಗೂ ಜವಾಬ್ದಾರಿ ಇದೆ, ಕೇಂದ್ರಕ್ಕೆ ಜವಾಬ್ದಾರಿ ಇಲ್ಲ ಅಂತ ಅಲ್ಲ, ಅವರು ಮಾಡಬೇಕು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.